ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿವಾಗ ನೋಡ್ತಾ ಇರೋದು ಮುಂಬೈನ ಸಮುದ್ರ ತೀರದ ಬಳಿ ಭವ್ಯವಾಗಿ ನಿಂತಿರುವ ಗೇಟ್ ವೇ ಆಫ್ ಇಂಡಿಯಾ. ಮುಂಬೈಗೆ ಯಾರೇ ಬರಲಿ ಇದೊಂದು ಪ್ಲೇಸ್ಗಂತೂ ವಿಸಿಟ್ ಮಾಡೇ ಮಾಡ್ತಾರೆ. ಈ ಸ್ಮಾರಕನ ಕಿಂಗ್ ಜಾರ್ಜ್ ವಿ ಮತ್ತು ರಾಣಿ ಮೇರಿಯವರು ಭಾರತಕ್ಕೆ ಭೇಟಿ ನೀಡಿದ್ರಲ್ಲ, ಆ ನೆನಪಿಗೋಸ್ಕರ 1911ರಲ್ಲಿ ಇದನ್ನ ನಿರ್ಮಾಣ ಮಾಡಿದ್ರಂತೆ. ಇದನ್ನು ಫುಲ್ ಫಿನಿಶ್ ಮಾಡೋ ಅಷ್ಟೊತ್ತಿಗೆ 1924 ಅಷ್ಟರೇ ಆಗಿತ್ತಂತೆ. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ಬ್ರಿಟಿಷರು ಭಾರತ ಬಿಟ್ಟು ಹೋಗ್ತಾ ಇರ್ತಾರಲ್ಲ, ಆವಾಗ ಇದೇ ದ್ವಾರದಿಂದ ಅಂದರೆ ಇಲ್ಲಿಂದನೇ ಲಾಸ್ಟು ಹೋಗಿದ್ದಾರೆ ಅನ್ನೋ ಥರ ಹೇಳ್ತಾರೆ. ಡೈಲಿ ಸಾವಿರಾರು ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ. ನಮ್ಮ ಥರ ಫೋಟೋ ತಕ್ಕತ್ತಾರೆ, ವಿಡಿಯೋ ತಕ್ಕತ್ತಾರೆ. ಮುಂದೆನೇ ನಿಮಗೆ ಕಾಣಿಸ್ತೈತೆ ತಾಜ್ ಮಹಲ್ ಪ್ಯಾಲೇಸ್ ಹೋಟೆಲ್. ಇದನ್ನು 1903ರಲ್ಲಿ ಜೆಮ್ಸೆಡ್ಜಿ ಟಾಟಾ ಅವರು ಸ್ಥಾಪಿಸಿದ್ರಂತೆ. ಯಾಕೆ ಗೊತ್ತಾ, ಆವಾಗ ಬ್ರಿಟಿಷರು ಭಾರತೀಯರಿಗೆ ದೊಡ್ಡ ದೊಡ್ಡ ಹೋಟ್ಲುಗಳಿಗೆಲ್ಲ ಹೋಗೋಕ್ಕೆ ಅವಕಾಶ ಕೊಡ್ತಿರ್ಲಿಲ್ವಂತೆ. ಅದಕ್ಕೋಸ್ಕರ ಎಲ್ಲರಿಗೂ ದೊಡ್ಡ ದೊಡ್ಡ ಹೋಟ್ಲಿಗೆ ಭಾರತೀಯರು ಹೋಗಬೇಕು ಅಂತ ಟಾಟಾ ಅವರು ಇದನ್ನು ನಿರ್ಮಾಣ ಮಾಡಿದ್ರಂತೆ. ಮತ್ತು ಇದೇ ದೇಶದ ಮೊದಲನೇ 5 ಸ್ಟಾರ್ ಹೋಟೆಲ್. ಎಲ್ಲರಿಗೂ ಮುಂಬೈ ತಾಜ್ ಹೋಟೆಲ್ ಅಂತ ಅಂದ ತಕ್ಷಣ ಉಗ್ರರು ದಾಳಿ ಮಾಡಿದ್ದೇ ನೆನಪಾಗುತ್ತೆ. 2008 ನವೆಂಬರ್ 26ರಂದು ಸುಮಾರು 8 ಗಂಟೆ ಸಮುದ್ರ ಮಾರ್ಗವಾಗಿ ಬಂದಿದ್ದ ಪಾಕಿಸ್ತಾನದ ಲಷ್ಕರ್ ಎ ತೋಬಾ ಉಗ್ರರು ತಾಜ್ ಹೋಟೆಲ್, ಒಬರಾಯ್ ಟೆಂಟ್ ಹೋಟೆಲ್, ಲಿಯೋ ಫೋರ್ಟ್ಸ್ ಕೆಫೆ, ಜಬಾದ್ ಹೌಸ್ ಹಾಗೂ ಛತ್ರಪತಿ ಶಿವಾಜಿ ಟರ್ಮಿನಸ್ ಮೇಲೆ ಏಕಕಾಲದಲ್ಲಿ ದಾಳಿ ನಡೆಸಿರ್ತಾರೆ. ಈ ದಾಳಿಯಲ್ಲಿ ಸುಮಾರು 166 ಜನ ಬಲಿಯಾಗಿರ್ತಾರೆ. 3 ದಿನ ಈ ದಾಳಿ ನಡೆಸಿರ್ತಾರಂತೆ. 200ಕ್ಕೂ ಜಾಸ್ತಿ ಜನ ಗಾಯಗೊಂಡಿರ್ತಾರೆ. ಅಲ್ಲಿ ಪ್ರಾಣ ಕಳ್ಕೊಂಡಿರೋರಲ್ಲಿ ಸಾಕಷ್ಟು ಹೋಟೆಲ್ ಸಿಬ್ಬಂದಿಗಳೇ ಆಗಿರ್ತಾರೆ. ಅವ್ರಿಗೆಲ್ಲ ಅವಾಗ ರತನ್ ಟಾಟಾ ಇದ್ರಂತೆ. ಅವ್ರಿಗೆ ಫ್ಯಾಮಿಲಿಗೆ ಏನೇನು ಮಾಡಬೇಕಾಗಿತ್ತು ಎಲ್ಲನೂ ಮಾಡಿದ್ದಾರೆ ಅಂತ ಯಾವುದೋ ನ್ಯೂಸಲ್ಲಿ ಹೇಳಿದ್ದಾರೆ. ಇವಾಗ ಸ್ವಲ್ಪ ರೀಸೆಂಟಾಗಿ ಯಾವುದೋ ಒಬ್ಬ ಯೂಟ್ಯೂಬರು ಅವರು ತಾಜ್ ಹೋಟೆಲ್ ವಿಸಿಟ್ ಮಾಡಿ ಅಲ್ಲಿ ಬೆಲೆ ಎಷ್ಟು ದುಬಾರಿ ಅನ್ನೋದನ್ನ ಸ್ವಲ್ಪ ಜನಗಳಿಗೆ ಗೊತ್ತಾಗಲಿ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ರು. ಅದರಲ್ಲಿ ಅವರು ಟೀ ಮಾತ್ರ ತಗೊಂಡಿದ್ದಾರೆ. ಒಂದು ಟೀ ಜೊತೆಗೆ ಅಲ್ಲಿ ಕಾಂಪ್ಲಿಮೆಂಟ್ರಿಯಾಗಿ ಗ್ರಿಲ್ ಸ್ಯಾಂಡ್ವಿಚ್ಚು, ಕಾಜು ಕಟ್ಲಿ, ಬಟರು, ಕರಿ ಪಪ್ಪು, ವಡಾಪಾವು ಇಷ್ಟೆಲ್ಲ ಕೊಟ್ಟಂತೆ. ಲಾಸ್ಟಿಗೆ ಬಿಲ್ನೂ ಕೊಟ್ಟಂತೆ. ಬಿಲ್ ಎಷ್ಟಾಗಿತ್ತು ಅನ್ನೋ ನೀವೇ ಗೆಸ್ ಮಾಡಿ. 1800 ರೂಪಾಯಿ ಪ್ಲಸ್ GST 2124 ರೂಪಾಯಿನ ಒಂದು ಟೀಗೋಸ್ಕರ ಖರ್ಚು ಮಾಡಿದ್ದೀನಿ ಅಂತ ಅವರು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಹಾಕಿದರು. ಇದೆರಡು ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಚಾನಲ್ಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.